ಮಾಡ್ತೀನಿ ಅಂತ ಹೇಳಿದ್ರು ಮತ್ತು ಭಾರತದ ರೈತರ ಎಲ್ಲಾ ಸಾಲವನ್ನು ಕೂಡ ಮನ್ನಾ ಮಾಡ್ತೇನೆ ಅಂತ ಈ ಮೂರು ಪ್ರಮುಖ ವಾಗ್ದಾನಗಳನ್ನ ಜನಗಳ ಮುಂದೆ ಇಟ್ಟು 2014ರ ಲೋಕಸಭಾ ಚುನಾವಣೆಯನ್ನ ನರೇಂದ್ರ ಮೋದಿ ಅವರು ಮತ್ತು ಅವರ ಪಕ್ಷ ಎದುರಿಸಿತು. चुनाव के बाद बीजेपी के प्रेसिडेंट ने कहा कि 15 लाख जुमला था, झूठ था. ಚುನಾವಣೆ ಆದ ನಂತರ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಮಿತ್ ಶಾ ಹೇಳಿದ್ರು, ಇದು 15 ಲಕ್ಷವನ್ನು ಪ್ರತಿಯೊಬ್ಬರ ಖಾತೆಗೆ ಹಾಕುವಂಥದ್ದು ಅದು ಚುನಾವಣೆಗೋಸ್ಕರ ಹೇಳಿದ ಮಾತೇ ಹೊರತು ಅದು ಸತ್ಯ ಅಲ್ಲ ಅನ್ನೋ ಮಾತನ್ನ ಚುನಾವಣೆ ನಂತರ ಅಮಿತ್ ಶಾ ಅವರು ಹೇಳಿದರು. और आज अब अगर आप नरेंद्र मोदी के भाषण सुने तो उसमें ना रोजगार की बात होती है ना किसानों की बात होती है. ಇತ್ತೀಚಿನ ಚುನಾವಣೆ ಸಂದರ್ಭದಲ್ಲಿ ನೀವೆಲ್ಲ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾತುಗಳನ್ನು ಕೇಳಿರಬಹುದು. ಅವರು ಯಾವಾಗಲೂ ಕೂಡ ಈ ಚುನಾವಣೆಯ ಭಾಷಣದಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವ ಮಾತನ್ನಾಗಲಿ ಅಥವಾ 15 ಲಕ್ಷ ರೂಪಾಯಿ ಹಾಕುವ ಮಾತಾಗಲಿ, ದೇಶದ ಅಭಿವೃದ್ಧಿ ಮಾತಾಗಲಿ, ರೈತರ ಬಗ್ಗೆ ಆಗಲಿ ಯಾವ ಮಾತನ್ನು ಕೂಡ ಆಡ್ತಾ ಇಲ್ಲ. उनके मैनिफेस्टो में भी रोजगार के बारे में कुछ नहीं लिखा है. ಅವರ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಉದ್ಯೋಗದ ಭರವಸೆ ಒಂದೇ ಮಾತನ್ನು ಕೂಡ ಅವರು ಆಡಿಲ್ಲ. 5 महीने पहले मैंने सोचा कि 15 लाख रुपए का वायदा बीजेपी के लिए झूठा था, मगर क्यों ना हम इसे पूरा करें. 5 ತಿಂಗಳ ಹಿಂದೆ ಈ ಚುನಾವಣೆಗೆ ಮುಂಚೆ ನಾವು ಯೋಚನೆ ಮಾಡಿದ್ವಿ, 15 ಲಕ್ಷ ರೂಪಾಯಿಗಳನ್ನ ಪ್ರತಿಯೊಬ್ಬರ ಖಾತೆಗೆ ಹಾಕುವಂತ ವಿಚಾರ ಬಿಜೆಪಿಯವರಿಗರು ಚುನಾವಣೆ ವಿಷಯ ಆಗಿರ್ಬೋದು, ಸುಳ್ಳಾಗಿರ್ಬೋದು. ಆದರೆ ನಾವು ಯಾಕೆ ಭಾರತದಲ್ಲಿರುವಂತಹ ಎಲ್ಲ ಬಡವರ ಖಾತೆಗಳಿಗೆ ಹಣ ಹಾಕುವಂತ ಒಂದು ಯೋಜನೆಯನ್ನ ರೂಪಿಸಬಾರದು ಮತ್ತು ಅದನ್ನು ಕಾರ್ಯಗತಗೊಳಿಸಬಾರದು ಅಂತ ನಾವು 5 ತಿಂಗಳ ಹಿಂದೆ ಯೋಚನೆ ಮಾಡಿದ್ವಿ. चौकीदार ने झूठ बोला, क्यों नहीं हम सच बोलें. ಕಾವಲುಗಾರ ಅಂತ ಹೇಳಿದಂತವರು ಸುಳ್ಳು ಹೇಳಿದ್ರು, ದೇಶಕ್ಕೆ ಮೋಸ ಮಾಡುವಂತ ಕೆಲಸವನ್ನು ಮಾಡಿದ್ರು. तो मैंने 5 महीने पहले कांग्रेस के सबसे बेहतर इकोनॉमिस्ट को बुलाया, हमारे थिंक टैंक को बुलाया. शांत हो जाए भैया. कांग्रेस के सबसे बेहतर इकोनॉमिस्ट को बुलाया, कांग्रेस पार्टी के थिंक टैंक को बुलाया और उनसे एक सवाल पूछा. मैंने उनसे कहा, देखिए नरेंद्र मोदी ने 15 लाख देने की बात की थी, झूठ था. कांग्रेस पार्टी हिंदुस्तान के गरीब लोगों को कितना पैसा दे सकती है? एक शर्त है, अर्थव्यवस्था नहीं नष्ट करनी. मगर आप मुझे बताइए, 1 साल के अंदर हिंदुस्तान सबसे गरीब लोगों को कितना पैसा दे सकता है? और मुझे लंबा भाषण नहीं चाहिए, थियोरी नहीं चाहिए, किताब नहीं चाहिए, मुझे एक नंबर चाहिए. आप जाइए, काम कीजिए, चुनाव से पहले मुझे एक नंबर दीजिए. मैं नंबर देश की जनता को बताना चाहता हूं और जो नंबर आप मुझे देंगे उतना पैसा मैं हर गरीब के बैंक अकाउंट में डालना चाहता हूं. ऐतिहासिक निर्णय है. ऐसा निर्णय किसी सरकार ने आज तक नहीं लिया. ಈ ಚುನಾವಣೆಗಿಂತ ಮುಂಚೆ ದೇಶದ ಇಂದಿನ ಸರ್ಕಾರ ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ಹಾಕುವ ಸುಳ್ಳು ಆಶ್ವಾಸನೆ ಕೊಟ್ಟ ನಂತರ ನಾನು ಯೋಚನೆ ಮಾಡಿದೆ, ಈ ದೇಶದ ಸಂಪತ್ತಿನಲ್ಲಿ ಈ ದೇಶದ ಬಡವರಿಗೋಸ್ಕರ ಮಾಡಲಿಕ್ಕೆ ನಿಜವಾಗಿ ಕೂಡ ಹಣ ಇಲ್ವಾ, ಅವರ ಖಾತೆಗೆ ಹಣ ಹಾಕ್ಲಿಕ್ಕೆ ಸಾಧ್ಯ ಇಲ್ವೋ ಅನ್ನೋ ವಿಚಾರನ ತಿಳ್ಕೊಳ್ಬೇಕು ಅಂತೇಳಿ ಈ ದೇಶದ ಕೆಲವು ವಿಚಾರವಂತರು ಚಿಂತಕರ ಒಂದು ಸಭೆಯನ್ನು ನಾನು ಕರೆದೆ. ಅವರಿಗೆ ನೇರವಾಗಿ ನಾನು ಒಂದು ಮಾತನ್ನು ಹೇಳಿದೆ, ನನಗೆ ಉದ್ದುದ್ದವಾಗಿರುವಂತಹ ಭಾಷಣ ಬೇಕಾಗಿಲ್ಲ. ಈ ದೇಶದಲ್ಲಿರುವಂಥ ಆದಾಯದಲ್ಲಿ ಬಡವರ ಖಾತೆಗೆ ಹಣ ಹಾಕಲಿಕ್ಕೆ ಎಷ್ಟು ಹಣ ಹಾಕ್ಬೋದು ಮತ್ತು ಯಾವಾಗ ಹಾಕ್ಬೋದು ಅನ್ನೋಂಥ ಒಂದು ನಿಖರವಾಗಿರುವಂಥ ಅಂಕಿಅಂಶವನ್ನು ಮಾತ್ರ ನೀವು ನನಗೆ ಕೊಡಬೇಕು. ಆ ಅಂಕಿಅಂಶ ಅದು ಜಾರಿ ಕೊಡಲಿಕ್ಕೆ ಸಾಧ್ಯವಾಗಿರುವಂಥದ್ದಿರಬೇಕು. ಆ ರೀತಿಯ ಒಂದು ಅಂಕಿಅಂಶವನ್ನು ನೀವು ನನಗೆ ಕೊಡಬೇಕು. ಅದನ್ನು ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಇದ್ರೆ ಮಾತ್ರ ಆ ಮಾತನ್ನು ನೀವು ನಮಗೆ ಹೇಳಬೇಕು. ನನಗೆ ಯಾವ ಉದ್ದ ಭಾಷಣದ ಅವಶ್ಯಕತೆ ಬೇಕಿಲ್ಲ, ನಿಮ್ಮ ಒಂದೇ ಸಲಹೆ ಬೇಕು ಅನ್ನೋದನ್ನ ನಾನು ಆ ಚಿಂತಕರು ಮತ್ತು ವಿಚಾರವಂತರಿಗೆ ಹೇಳಿದೆ. कुछ दिन पहले टीम वापस आई और कागज पे उन्होंने मुझे एक नंबर लिख के दे दिया. ಕೆಲವು ಸಮಯದ ಹಿಂದೆ ಆ ಎಲ್ಲ ಚಿಂತಕರು ವಿಚಾರವಂತರು ನನ್ನ ಹತ್ರ ಬಂದರು. ಒಂದು ಕಾಗದದ ಮೇಲೆ ಒಂದು ನಿರ್ದಿಷ್ಟವಾದಂತ ಅಂಕಿಯನ್ನು ಬರೆದು ನನ್ನ ಕೈಗೆ ಅವರು ಕೊಟ್ಟರು. 1 साल में 72,000 रुपए.
ಒಂದು ವರ್ಷದಲ್ಲಿ 72,000 ರೂಪಾಯಿಗಳು. 5 साल में 3,60,000 रुपए. 5 ವರ್ಷದಲ್ಲಿ 3.5 ಲಕ್ಷ ರೂಪಾಯಿ. नरेंद्र मोदी ने 15 लाख रुपए देने की बात की 5 साल में. झूठ. हमने सच्चाई खोज निकाली. 5 साल के अंदर कांग्रेस पार्टी देश के 20% सबसे गरीब लोगों के बैंक अकाउंट में 3,60,000 रुपए डाल देगी. ನರೇಂದ್ರ ಮೋದಿ ಅವರ 15 ಲಕ್ಷ ರೂಪಾಯಿ ವಾದ ಸುಳ್ಳಾಗಿರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯ ಬಡ ಕುಟುಂಬನ ಖಾತೆಗೆ ತಿಂಗಳಿಗೆ 6,000, ವರ್ಷಕ್ಕೆ 72,000, 5 ವರ್ಷದಲ್ಲಿ 3,07,000 ರೂಪಾಯಿ ಪ್ರತಿಯೊಬ್ಬರ ಖಾತೆಗೆ ಹಾಕಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲ ಭಾರತೀಯರಿಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. 5 करोड़ परिवारों को साल का 72,000 रुपए डायरेक्ट कांग्रेस पार्टी बैंक में देगी. ಭಾರತದ 5 ಕೋಟಿ ಕುಟುಂಬಗಳಿಗೆ 25 ಕೋಟಿ ಜನರಿಗೆ 72,000 ರೂಪಾಯಿ ಪ್ರತಿ ವರ್ಷ ನೇರವಾಗಿ ಅವರ ಬ್ಯಾಂಕಿನ ಖಾತೆಗೆ ತಲುಪಿಸುವಂತ ಯೋಜನೆ ನ್ಯಾಯವನ್ನು ನಾವು ದೇಶದ ಮುಂದೆ पैसा महिला के बैंक अकाउंट में जाएगा. ಎಲ್ಲ ಹಣವೂ ಕೂಡ ಕುಟುಂಬದ ಮಹಿಳಾ ಸದಸ್ಯರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಕೂಡ ಹೋಗ್ತದೆ. नरेंद्र मोदी आप झूठ बोलो, हम सच करके दिखाएंगे. ನರೇಂದ್ರ ಮೋದಿ ಅವರಿಗೆ ನೀವು ಹೇಳಬೇಕು, ನಾವು ಇದನ್ನ ಸಾಬೀತು ಮಾಡಿ ತೋರಿಸ್ತೇವೆ ಅಂತ. और जैसे ही हमने ये निर्णय लिया, चौकीदार का चेहरा बदल गया. ನಾವು ಯಾವಾಗ ಈ ನ್ಯಾಯ ಯೋಜನೆಯನ್ನ ಭಾರತದ ಮುಂದೆ ಇಟ್ಟು ಪ್ರಧಾನಮಂತ್ರಿಗಳ ಅಂದ್ರೆ ಈ ದೇಶದ ಕಾವಲುಗಾರ ಅಂತ ಹೇಳ್ಕೊಳ್ಳೋರ ಮುಖದ ಚೆಹರೆಯ ಬದಲಾವಣೆ ಆಗಲಿಕ್ಕೆ ಪ್ರಾರಂಭ ಆಯ್ತು. सुकड़ गया. ಅದೊಂದು ರೀತಿ ಬೇರೆ ರೀತಿಯಲ್ಲಿ ದುಃಖದ ಛಾಯೆಯನ್ನು ಅದರಲ್ಲಿ ಕಾಣಲಿಕ್ಕೆ ಸಾಧ್ಯ ಆಯ್ತು. सवाल पूछते हैं पैसा कहां से आएगा. ಈಗ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಇಷ್ಟೊಂದು ಹಣ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಅಂತೇಳಿ. मोदी जी मैं आपको बताता हूं, पैसा आपके दोस्त अनिल अंबानी के जेब से आएगा. ಮೋದಿ ಅವರೇ, ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ಹಣ ಎಲ್ಲಿಂದ ಬರ್ತದೆ ಅಂತ ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಸ್ನೇಹಿತರಾಗಿರುವಂತ ಅಂಬಾನಿಯವರ ಜೋಬಿನಿಂದಲೇ ಈ ಹಣ ಬಡವರಿಗೋಸ್ಕರ ಬರ್ತದೆ ಅನ್ನೋ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. आप भ्रष्टाचार की बात करते हो, आपने उस चोर को 30,000 करोड़ रुपए एयरफोर्स का पैसा चोरी करके दिया है. ನೀವು ಹಣ ಎಲ್ಲಿಂದ ಬರ್ತದೆ ಅಂತ ಹೇಳಿದಿರಿ. ನಿಮ್ಮ ಸ್ನೇಹಿತರಿಗೆ 30,000 ಕೋಟಿ ರೂಪಾಯಿಗಳನ್ನ ಕಳ್ಳತನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. 100% चोरी करते हो आप. 100% चौकीदार चोर है. 100ಕ್ಕೆ 100 ಇವರೆಲ್ಲರೂ ಕೂಡ ಇದರಲ್ಲಿ ಕಳ್ಳತನವನ್ನ ಮಾಡಿದ್ದಾರೆ. नीरव मोदी, मेहुल चौकसी, विजय माल्या, ललित मोदी, अनिल अंबानी, नरेंद्र मोदी. ನೀರವ್ ಮೋದಿ ಅವರು, ಚೋಕ್ಸಿ ಅವರು, ಲಲಿತ್ ಮೋದಿ ಅವರು, ವಿಜಯ್ ಮಲ್ಯ ಅವರು, ಅಂಬಾನಿ ಅವರು, ಅವರ ಜೊತೆಗೆ ನರೇಂದ್ರ ಮೋದಿ ಅವರು ಸೇರಿ ಈ ದೇಶದ ಜನರ ಹಣವನ್ನು ಕಳ್ಳತನ ಮಾಡಿದ್ದಾರೆ. चोरों का ग्रुप है. ಕಳ್ಳತನ ಸ್ಪಷ್ಟವಾಗಿ ಎಲ್ರಿಗೂ ಗೋಚರ ಆಗ್ತಾ ಇದೆ. चोरों की टीम है. ಕಳ್ಳತನ ನಿಮ್ಗೆಲ್ಲ ಸ್ಪಷ್ಟವಾಗಿ ಕಾಣುವಂತ ರೀತಿಯಲ್ಲಿ ಆಗ್ತಾ ಇದೆ. आपके जेब में से पैसा लेते हैं, किसानों से पैसा छीनते हैं, छोटे दुकानदारों से पैसा छीनते हैं और उन्हीं 15 लोगों को देते हैं. ಈ ದೇಶದ ರೈತರ, ಈ ದೇಶದ ಬಡವರ, ಈ ದೇಶದ ಕಾರ್ಮಿಕರ, ಈ ದೇಶದ ಜನರ ಹಣವನ್ನ ಕಳ್ಳತನ ಮಾಡಿ ಇದೇ ಕೆಲವರಿಗೆ ಜನರಿಗೆ ಕೊಡುವಂತ ಕೆಲಸವನ್ನ ಇವರು ಮಾಡಿದ್ದಾರೆ. आपसे कहते हैं काले धन के खिलाफ लड़ाई. ತಮಗೆ ಹೇಳ್ತಾರೆ, ಇಲ್ಲಿ ರೈತರ ಮನ್ನಾ ಮಾಡ್ಲಿಕ್ಕೆ, ಸಾಲ ಮಾಡ್ಲಿಕ್ಕೆ ಹಣ ಇಲ್ಲ, ಇದಕ್ಕೆ ಕೊಡ್ಲಿಕ್ಕೆ ಹಣ ಇಲ್ಲ ಅಂತೇಳಿ. आपको धूप में बैंक की लाइन के सामने खड़ा करते हैं. ನಿಮ್ಮನ್ನ ಬಿಸಿಲಿನಲ್ಲಿ ನಿಲ್ಲಿಸುವಂತ ಕೆಲಸವನ್ನು ಮಾಡ್ತಾರೆ. आपके जेब में से पैसा निकाल के बैंक में डालते हैं. ನಿಮ್ಮ ಜೋಬ್ನಲ್ಲಿರುವಂತ ಹಣ ಕೆಲವರಿಗೆ ಹೋಗುವಂತ ಕೆಲಸ ಆಗ್ತಾ ಇದೆ. और फिर आपको पता लगता है कि आप ही का पैसा नीरव मोदी उठा के भाग गया. ಕೆಲವೇ ಸಮಯದಲ್ಲಿ ನಿಮಗೆ ಗೊತ್ತಾಗ್ತದೆ, ನಿಮ್ಮ ಜೋಬ್ನಲ್ಲಿರೋ ಹಣವನ್ನೇ ನೀರವ್ ಮೋದಿ ತೆಗೆದುಕೊಂಡು ಹೋಗಿ ದೇಶದಿಂದ ಪಲಾಯನ ಮಾಡಿದ್ದಾರೆ ಅಂತೇಳಿ. 35,000 करोड़ रुपए आपकी जेब से निकालकर उसकी जेब में. ಸುಮಾರು 8,000 ಕೋಟಿ ರೂಪಾಯಿಗಳನ್ನ, 15,000 ಕೋಟಿ ರೂಪಾಯಿಗಳನ್ನ ನಿಮ್ಮ ಜೇಬಿನಿಂದ ಹಣ ತೆಗೆದುಕೊಂಡು ಹೋಗಿ
ದೇಶ ಬಿಟ್ಟು ಪರಾರಿಯಾಗಿದ್ದಾರೆ. मेहुल चोकसी, ಮೆಹುಲ್ ಚೋಕ್ಸಿ ಅವರು ಕೋಟ್ಯಾಂತರ ರೂಪಾಯಿ ಹಣವನ್ನು ಈ ದೇಶದಿಂದ ತೆಗೆದುಕೊಂಡು ಹೋಗಿದ್ದಾರೆ. ललित मोदी. ಲಲಿತ್ ಮೋದಿ ಅವರು ದೇಶದ ಹಣವನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾರೆ. अच्छा, एक छोटा सा सवाल, इन सब के नाम, इन सब चोरों के नाम मोदी 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 कैसे हैं? ನಿಮ್ಮ ಮುಂದೆ ಒಂದು ನನ್ನ ಸಣ್ಣ ಪ್ರಶ್ನೆ, ಈ ಎಲ್ಲ ಕಳ್ಳರ ಹೆಸರು ಕೂಡ ಮೋದಿ 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 ಅಂತ ಯಾಕೆ ಬರ್ತಾ ಇದೆ? नीरव मोदी, ललित मोदी, नरेंद्र मोदी, और अभी थोड़ा ढूंढेंगे तो और बहुत सारे मोदी निकलेंगे. ನೀರವ್ ಮೋದಿ ಅವರು, ಲಲಿತ್ ಮೋದಿ ಅವರು, ನರೇಂದ್ರ ಮೋದಿ ಅವರು, ಹೀಗೆ ಕಳ್ಳತನ ಮಾಡಿರುವಂತ ಎಲ್ಲ ಹೆಸರು ಕೂಡ ಯಾಕೆ ಮೋದಿ ಅಂತ ಬರ್ತಾ ಇದೆ ಅಂತ ನಾನು ಪ್ರಶ್ನೆ ಮಾಡ್ತೇನೆ. उन्होंने नोटबंदी की, छोटे दुकानदारों को, स्मॉल मीडियम बिजनेस वालों को नष्ट किया, जिंदगी बर्बाद की. 500 ರೂಪಾಯಿ ಮತ್ತು 1000 ರೂಪಾಯಿ ನೋಟುಗಳ ಅಮಾನ್ಯೀಕರಣ ಮಾಡಿದ್ರು. ಬಡ ರೈತರು, ಬಡ ಕಾರ್ಮಿಕರು, ಸಣ್ಣ ಪುಟ್ಟ ವ್ಯಾಪಾರಿಗಳು ಬಹಳಷ್ಟು ಕಷ್ಟಪಡುವಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡಿದ್ರು. उसके बाद गब्बर सिंह टैक्स लागू किया, दूसरा झटका मारा. ಅದಾದ ನಂತರ GST ರೂಪದಲ್ಲಿ ದೊಡ್ಡದಾಗಿರುವಂತಹ ಒಂದು ಟ್ಯಾಕ್ಸ್ ಅನ್ನು ಹಾಕೋದ್ರ ಮುಖಾಂತರ ಉಳಿದಂತ ಹಣವನ್ನು ಕೂಡ ಅವರು ನಿಮ್ಮಿಂದ ಕಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿದರು. यूपीए कांग्रेस पार्टी की सरकार आने दो, कुछ ही महीने में गब्बर सिंह टैक्स को हम सच्ची जीएसटी में बदल देंगे. एक टैक्स होगा, कम से कम टैक्स होगा, सरल टैक्स होगा. ಈಗ ದೇಶದ ಮೇಲೆ GST ಅನ್ನು ಹಾಕಿದ್ದಾರೆ, 28% ಅವರಿಗೆ ಟ್ಯಾಕ್ಸ್ ಅನ್ನು ಹಾಕ್ತಾ ಇದ್ದಾರೆ. ಇದನ್ನ ನಾನು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿ ಕರೆದ್ದೇನೆ. ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಈ ಚುನಾವಣೆ ನಂತರ ಬಂದ ತಕ್ಷಣ ಈ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅನ್ನು ತೆಗೆದುಹಾಕಿ ಸರಳವಾಗಿರತಕ್ಕಂತ ಒಂದೇ ಹಂತದ GST ಅನ್ನು ಇಡೀ ದೇಶದಲ್ಲಿ ಜಾರಿ ತರಲಿಕ್ಕೆ ನಾವು ಕಾರ್ಯೋನ್ಮುಖರಾಗ್ತೇವೆ. ये मन की बात करते हैं, हम काम की बात करते हैं. ನರೇಂದ್ರ ಮೋದಿ ಅವರು ಬರೀ ಭಾಷಣವನ್ನು ಮಾಡ್ತಾರೆ, ನಾವು ಕೆಲಸ ಮಾಡುವಂತ ಮಾತನಾಡ್ತೇವೆ. ಇದು ಭರವಸೆ ಅಲ್ಲ, ಇದನ್ನು ಮಾಡಿ ತೋರಿಸ್ತೇವೆ. 45 साल से सबसे ज्यादा बेरोजगारी हिंदुस्तान में आज है, नरेंद्र मोदी जी ने किया. 3 ಲಕ್ಷ ಕೋಟಿಗಿಂತ ಹೆಚ್ಚು ಹಣವನ್ನ, ಈ ದೇಶದ ಶ್ರೀಮಂತರ ಹಣವನ್ನ ಅವರು ಮನ್ನಾ ಮಾಡಿದ್ದಾರೆ. ಆದರೆ ಬಡವರಿಗೆ ಮಾತ್ರ ಯಾವ ಕೆಲಸವನ್ನು ಕೂಡ ಮಾಡಿಲ್ಲ. ಆ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ. और दिन भर भाषण में वायदे करते रहते हैं, जहां जाते हैं कोई ना कोई वायदा कर जाता है. ಎಲ್ಲಿ ಹೋದರೂ ಕೂಡ ಭರವಸೆಗಳು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಮಾತುಗಳನ್ನಾಡುವಂತ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. मोदी जी, आप देश को बताओ, आपने हिंदुस्तान के युवाओं के रोजगार के लिए पिछले 5 साल में क्या किया? ನಾನು ನೇರವಾಗಿ ಪ್ರಧಾನಿ ಮೋದಿ ಅವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಕಳೆದ 5 ವರ್ಷದಲ್ಲಿ ಭಾರತದಲ್ಲಿರುವಂತಹ ನಿರುದ್ಯೋಗಿ ಯುವಕರಿಗೋಸ್ಕರ ನೀವು ಏನು ಕೆಲಸ ಮಾಡಿದ್ದೀರಿ ಅಂತ ನೇರವಾಗಿ ತಾವು ಉತ್ತರ ಕೊಡಬೇಕು ಅಂತ ಕೇಳಲಿಕ್ಕೆ ಬಯಸ್ತೇನೆ. 24 घंटे में 27,000 युवा हिंदुस्तान में आज रोजगार खोते हैं. ಪ್ರತಿ ದಿವಸ ಭಾರತ ದೇಶದಲ್ಲಿ ಸಹಸ್ರಾರು ಜನ ಯುವಕರು ಇವತ್ತು ನಿರುದ್ಯೋಗಿಗಳಾಗಿ ಶಾಲಾ ಕಾಲೇಜುಗಳಿಂದ ಹೊರಗೆ ಬರ್ತಾ ಇದ್ದಾರೆ. बहाने मत बनाओ, आप प्रधानमंत्री हो, आप देश को बताओ कि आपने देश के युवाओं के रोजगार के लिए पिछले 5 साल में क्या किया. ನೀವು ಬರೇ ನೆಪಗಳನ್ನ ಹೇಳುವಂತ ಕೆಲಸ ಮಾಡಬೇಡಿ, ಬರೇ ಭಾಷಣ ಮಾಡುವಂತ ಕೆಲಸ ಮಾಡಬೇಡಿ. ನೀವು ಈಗ ಸರ್ಕಾರದಲ್ಲಿದ್ದೀರಿ, ನೀವು ದೇಶದ ಪ್ರಧಾನಮಂತ್ರಿಗಳಿದ್ದೀರಿ. ಕಳೆದ 5 ವರ್ಷಗಳಲ್ಲಿ ಈ ರಾಷ್ಟ್ರದ ಯುವಕರಿಗೋಸ್ಕರ ತಾವು ಯಾವ ಯೋಜನೆ ತಂದು ಎಷ್ಟು ಕೆಲಸ ಕೊಟ್ಟಿದ್ದೀರಿ ಅಂತ ಸ್ಪಷ್ಟವಾಗಿ ಹೇಳಬೇಕು ಅಂತ ನಾನು ಕೋರ್ತೇನೆ. कर्नाटक की सरकार ने कर्जा माफ किया किसानों को. आप देश को बताओ कितने किसानों को आपने कर्जा माफ किया है. ಕರ್ನಾಟಕದಲ್ಲಿರುವಂತಹ ಮೈತ್ರಿ ಸರ್ಕಾರ ಕರ್ನಾಟಕದ ಬಡ ರೈತರ 48,000 ಕೋಟಿ ರೂಪಾಯಿ ಸಾಲಗಳನ್ನ ಮನ್ನಾ ಮಾಡುವಂತ ಕೆಲಸ ಮಾಡಿದೆ. ಭಾರತದ ಎಷ್ಟು ರೈತರ ಸಾಲವನ್ನ ತಾವು ಮನ್ನಾ ಮಾಡಿದ್ದೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ. आप अनिल अंबानी से गले मिलते हो, हिंदुस्तान के किसान से गले क्यों नहीं मिलते हो? ನೀವು ಅನಿಲ್ ಅಂಬಾನಿ ಅವರನ್ನ ಆಲಂಗಿಸಿಕೊಳ್ತೀರಿ, ಆದರೆ ದೇಶದ ರೈತರನ್ನ ಯಾಕೆ ನೀವು ಆಲಂಗಿಸಿಕೊಳ್ಳೋದಿಲ್ಲ ಅಂತ ಕೇಳಲಿಕ್ಕೆ ಬಯಸ್ತೇನೆ. आप नीरव मोदी के साथ फोटो लेते हो, हिंदुस्तान के किसान के साथ फोटो क्यों नहीं लेते हो? ನೀವು ನೀರವ್ ಮೋದಿ ಅವರೊಟ್ಟಿಗೆ ಫೋಟೋವನ್ನು ತೆಗೆಸಿಕೊಳ್ಳುವಂತ ಕೆಲಸವನ್ನು ಮಾಡ್ತೀರಿ, ಲಲಿತ್ ಮೋದಿ ಒಟ್ಟಿಗೆ ಫೋಟೋ ತೆಗೆಸುವಂತ ಕೆಲಸ ಮಾಡ್ತೀರಿ. ಬಡ ರೈತರ, ಕಾರ್ಮಿಕರ, ರೈತರೊಟ್ಟಿಗೆ ಯಾಕೆ ನೀವು ಸೇರೋದಿಲ್ಲ ಅನ್ನೋ ಮಾತನ್ನು ಕೇಳಲಿಕ್ಕೆ ಬಯಸ್ತೇನೆ. कर्नाटक की सरकार ने हजारों करोड़ रुपए कर्नाटक के किसानों को दिए. ಕರ್ನಾಟಕ ಸರ್ಕಾರ ಕರ್ನಾಟಕದ ರೈತರಿಗೋಸ್ಕರ ಸಹಸ್ರಾರು ಕೋಟಿ ರೂಪಾಯಿಗಳ ನೆರವನ್ನ, ವಿನಾಯಿತಿಯನ್ನ, ಸಾಲ ಮನ್ನಾವನ್ನ ಮಾಡಿದೆ. और हमने मैनिफेस्टो में साफ लिखा है, हिंदुस्तान के किसान की रक्षा होगी. ಭಾರತದ ಸರ್ಕಾರ ಈ ರೀತಿ ಯಾವ ಕೆಲಸವನ್ನು ಕೂಡ ಮಾಡಿಲ್ಲ. ದೊಡ್ಡ ಉದ್ಯಮಿ ಪರ ಇರತಕ್ಕಂತ ಕೆಲಸವನ್ನ ಮಾತ್ರ ಮಾಡಿದ್ದಾರೆ. 2019 में जैसे ही हम चुनाव जीतेंगे,
किसानों का हम एक स्पेशल बजट बनाएंगे। 2019 ಈ ಚುನಾವಣೆ ಏನಿದೆ ಇದನ್ನು ನಾವು ಗೆದ್ದ ತಕ್ಷಣ ಈ ಭಾರತದ ರೈತರಿಗೆ ನಾವು ದೊಡ್ಡದೊಂದು ಕೊಡುಗೆಯನ್ನು ಕೊಡೋರಿದ್ದೇವೆ. ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕೃಷಿ ಬಜೆಟ್ ಅನ್ನ, ರೈತರ ಬಜೆಟ್ ಅನ್ನ ನಾವು ಸಂಸತ್ತಿನಲ್ಲಿ ಮೊದಲನೇ ಬಾರಿಗೆ ಮಂಡಿಸೋರಿದ್ದೇವೆ. नेशनल बजट पे पेश होगा, नेशनल बजट पेश होगा और उसी के साथ उसी समय किसानों का एक अलग बजट पेश होगा. ದೇಶದ ಜನಗಳಿಗೋಸ್ಕರ ಒಂದು ಬಜೆಟ್ ಅನ್ನು ಕೂಡ ಮಂಡನೆ ಮಾಡ್ತೇವೆ. ದೇಶದ ಬಜೆಟ್ ಅನ್ನು ಮಂಡನೆ ಮಾಡೋ ಜೊತೆಗೆ ಆಯವ್ಯಯ ಮಂಡನೆ ಮಾಡೋ ಜೊತೆಗೆ ದೇಶಕ್ಕೋಸ್ಕರ, ರೈತರಿಗೋಸ್ಕರ ರೈತರ ಬಜೆಟ್ ಅನ್ನು ಕೂಡ ನಾವು ಮಂಡನೆ ಮಾಡೋರಿದ್ದೇವೆ. साल की शुरुआत में ही हिंदुस्तान के किसान को पता लगेगा उसकी सरकार क्या करने जा रही है. उसके लिए ಈ ವರ್ಷ, ಆರ್ಥಿಕ ವರ್ಷ ಪ್ರಾರಂಭ ಆದ ತಕ್ಷಣ, ಹೊಸ ಸರ್ಕಾರ ಬಂದ ತಕ್ಷಣ ದೇಶದ ರೈತರಿಗೆ ಗೊತ್ತಾಗ್ತದೆ ಹೊಸ ಸರ್ಕಾರ ಭಾರತದ ರೈತರಿಗೆ ಏನು ಕಾರ್ಯಕ್ರಮಗಳನ್ನು ಕೊಡ್ತದೆ, ಏನು ರಿಯಾಯಿತಿ ವಿನಾಯಿತಿಗಳನ್ನು ಕೊಡ್ತದೆ ಅನ್ನೋದು ಹೊಸ ಸರ್ಕಾರದ ಮೊದಲನೇ ಬಜೆಟ್ನಲ್ಲಿ, ರೈತರ ಬಜೆಟ್ನಲ್ಲಿ ನಾವು ಹೇಳೋರಿದ್ದೇವೆ. एमएसपी कितनी बढ़ाई जाएगी, एमएसपी कितनी बढ़ाई, ಮತ್ತು ರೈತರ ಕನಿಷ್ಠ ಸಾಮಾನ್ಯ ಬೆಲೆ ಏನಿದೆ ಅದನ್ನು ಎಷ್ಟು ಹೆಚ್ಚು ಮಾಡ್ತೀವಿ ಅನ್ನೋದನ್ನು ಕೂಡ ಆ ರೈತರ ಬಜೆಟ್ನಲ್ಲೇ ನಾವು ಹೇಳೋರಿದ್ದೇವೆ. कितना बोनस मिलेगा, कितना बोनस मिलेगा, ಎಷ್ಟು ಬೋನಸ್ ಅನ್ನು ಕೂಡ ರೈತರಿಗೆ ಮತ್ತು ಕಾರ್ಮಿಕರಿಗೆ ಕೊಡ್ತೇವೆ, ರೈತರ ಬೆಳೆಗಳಿಗೆ ಕೊಡ್ತೇವೆ ಅನ್ನೋದನ್ನು ಕೂಡ ಅದೇ ಬಜೆಟ್ ನಲ್ಲಿ ನಾವು ಹೇಳೋರಿದ್ದೇವೆ. कितना कर्जा दिया जाएगा, ಎಷ್ಟು ಅವರ ಸಾಲ ಮನ್ನಾ ಆಗ್ತದೆ ಅನ್ನೋದನ್ನು ಕೂಡ ಅದೇ ಬಜೆಟ್ ನಲ್ಲಿ ನಾವು ಹೇಳೋರಿದ್ದೇವೆ. कितने फूड प्रोसेसिंग प्लांट लगाए जाएंगे, कितनी स्टोरेज फैसिलिटीज दी जाएंगी, ಎಷ್ಟೊಂದು ಆಹಾರ ಸಂಸ್ಕರಣಾ ಘಟಕಗಳನ್ನ ಈ ದೇಶದಲ್ಲಿ ಸ್ಥಾಪನೆ ಮಾಡ್ತೇವೆ, ಎಷ್ಟೊಂದು ಗೋಡೌನ್ಗಳನ್ನ ನಾವು ಈ ದೇಶದಲ್ಲಿ ನಿರ್ಮಾಣ ಮಾಡ್ತೇವೆ ರೈತರಿಗೋಸ್ಕರ ಅನ್ನೋದನ್ನು ಕೂಡ ಅದೇ ರೈತರ ಬಜೆಟ್ ನಲ್ಲಿ ನಾವು ಹೇಳೋರಿದ್ದೇವೆ. साल के पहले ही आपको बता दिया जाएगा. ಪ್ರತಿ ವರ್ಷ ಕೃಷಿ ಹಂಗಾಮು ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಈ ಎಲ್ಲ ವಿಷಯವನ್ನು ಕೂಡ ನಾವು ನಿಮ್ಮ ಮುಂದೆ ಬಜೆಟ್ನ ಮುಖಾಂತರ ಹೇಳೋರಿದ್ದೇವೆ. आपके दिल में जो घबराहट है उसे हम मिटाना चाहते हैं. ನಿಮ್ಮ ಮನಸ್ಸಿನಲ್ಲಿ ಏನೊಂದು ಭಯದ ವಾತಾವರಣ ಇದೆ, ಏನು ಬೆಳೆ ಬೆಳಿಬೇಕು, ಯಾವ ರೀತಿ ಕೃಷಿ ಮಾಡಬೇಕು ಅಂತ ಈ ಸಂಪೂರ್ಣ ರೈತರನ್ನ ಭಯಮುಕ್ತರನ್ನಾಗಿ ಮಾಡುವಂತ ಕೆಲಸವನ್ನ ನಾವು ರೈತರ ಬಜೆಟ್ ನಲ್ಲಿ ಮಾಡೋರಿದ್ದೇವೆ. मैनिफेस्टो में हमने एक और बहुत ऐतिहासिक निर्णय लिया है किसानों के लिए. ನಾವು ಮತ್ತೊಂದು ಐತಿಹಾಸಿಕವಾಗಿರುವಂತ ನಿರ್ಣಯವನ್ನು ಕೂಡ ರೈತರ ಪರವಾಗಿ ತೆಗೆದುಕೊಳ್ತಾ ಇದ್ದೇವೆ. जब अनिल अंबानी जैसे लोग बैंक लोन लेते हैं और पैसा वापस नहीं देते हैं, वो जेल नहीं जाते. ಯಾವಾಗ ಈಗಿನ ಸ್ಥಿತಿನಲ್ಲಿ ಅನಿಲ್ ಅಂಬಾನಿ ಅಂತ ಒಬ್ಬ ಉದ್ಯಮಿ ಸಹಸ್ರಾರು ಕೋಟಿ ರೂಪಾಯಿಗಳನ್ನ ಸಾಲವನ್ನು ಪಡಿತಾರೆ, ಬ್ಯಾಂಕ್ಗಳಿಗೆ ಹಣವನ್ನು ವಾಪಸ್ ಕೊಡೋದಿಲ್ಲ, ಆದರೂ ಕೂಡ ಅವರು ಜೈಲಿಗೆ ಹೋಗುವಂತ ಸಂದರ್ಭ ಇಲ್ಲ. किसान अखबार में पढ़ते हैं अनिल अंबानी ने 45,000 करोड़ रुपए लिया, वापस नहीं दिया, बाहर घूम रहा है. ಈಗ ಬ್ಯಾಂಕ್ನವರು ಬರೀತಾರೆ, ಅವರ ಬ್ಯಾಂಕಿನ ಪಾಸ್ಬುಕ್ ನಲ್ಲಿ, ಖಾತೆಗಳಲ್ಲಿ ಅನಿಲ್ ಅಂಬಾನಿ ಅವರು ಇಷ್ಟು ಸಹಸ್ರ ಕೋಟಿ ರೂಪಾಯಿಗಳನ್ನ ಸಾಲವನ್ನು ತೆಗೆದುಕೊಂಡ್ರು, ಅದನ್ನು ವಾಪಸ್ ಕೊಟ್ಟಿಲ್ಲ ಅಂತ ಪಾಸ್ಬುಕ್ ಅಲ್ಲಿ ಬರೀತಾರೆ. ಹಾಗೆ ಇರ್ತದೆ, ಅದೊಂದು ಯಾವುದೇ ಕಾರ್ಯನಿರ್ವಹಣೆ ಮಾಡದೇ ಇರುವಂತ ಒಂದು ಖಾತೆಯಾಗಿ ಉಳಿದುಕೊಳ್ತದೆ. मेहुल चौकसी 45,000 करोड़ रुपए ले गया, बाहर घूम रहा है. ಮೇಹುಲ್ ಚೋಕ್ಸಿ ಅವರು ಕೂಡ ಸಹಸ್ರಾರು ಕೋಟಿ ರೂಪಾಯಿಗಳನ್ನ ಸಾಲ ಪಡೆದ್ರು, ಬ್ಯಾಂಕಿಗೆ ಹಣವನ್ನು ವಾಪಸ್ ಕೊಡಲಿಲ್ಲ. तो हमने निर्णय लिया है कि सरकार बनने के बाद हिंदुस्तान का कोई भी किसान कर्जा ना लौटाने पर जेल नहीं जा सकता है. ಆದರೆ ಕಾಂಗ್ರೆಸ್ ಪಕ್ಷ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. ಹೊಸ ಸರ್ಕಾರ ಕೇಂದ್ರದಲ್ಲಿ ಮೇ ತಿಂಗಳಿನಲ್ಲಿ ರಚನೆ ಆದ ನಂತರ ಭಾರತದ ಯಾವುದೇ ರೈತ ಯಾವುದೇ ಬ್ಯಾಂಕಿನಿಂದ ಸಾಲ ಪಡೆದು ಆ ಸಾಲವನ್ನ, ಹಣವನ್ನು ವಾಪಸ್ ಕೊಡ್ಲಿಕ್ಕಾಗದೆ ಹೋದ್ರೆ ಯಾವುದೇ ಕಾರಣಕ್ಕೂ ಕೂಡ ಭಾರತದ ಯಾವುದೇ ಕಾನೂನಿನ ಪ್ರಕಾರ ಕೂಡ ಯಾವುದೇ ಒಬ್ಬ ರೈತರು ಕೂಡ ಜೈಲಿಗೆ ಹೋಗದೆ ಇರುವಂತಹ ರೀತಿಯಲ್ಲಿ ಹೊಸ ಕಾನೂನನ್ನು ನಾವು ಈ ದೇಶದ ರೈತರ ಪರವಾಗಿ ತರೋರಿದ್ದೇವೆ. कोई भी किसान कर्जे के मामले में जेल नहीं जा पाएगा. ಹಣ ಅವರು ಬ್ಯಾಂಕಿಗೆ ಕಟ್ಟಲಿಕ್ಕೆ ಹೋಗದೆ ಹೋದ್ರೂ ಕೂಡ ಅವರ ಸಾಲ ಮನ್ನಾ ಆಗ್ತದೆ ಮತ್ತು ಯಾವುದೇ ಒಬ್ಬ ರೈತ ಜೈಲಿಗೆ ಹೋಗದೆ ಇರುವಂತಹ ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ತೇವೆ. युवाओं को कहना चाहता हूं, 5 साल आपने नरेंद्र मोदी पर भरोसा किया. ನಾನು ಯುವಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, 5 ವರ್ಷಗಳ ಕಾಲ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೀವು ನಂಬಿದ್ರಿ. मेक इन इंडिया, मेक इन इंडिया, मेक इन इंडिया सुनते सुनते आप लोग तंग आ गए.
ಮೇಕ್ ಇನ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಈ ತರ ಅನೇಕ ಘೋಷಣೆಗಳನ್ನು ಕೊಟ್ಟರೆ ಹೊರತು ಯಾವ ನಿರುದ್ಯೋಗಿ ಯುವಕನಿಗೂ ಕೂಡ ಅದರಿಂದ ಯಾವ ಸಹಾಯನೂ ಕೂಡ ಆಗಲಿಲ್ಲ. डायलॉग सुन सुनकर आप लोग तंग आ गए. ಮೋದಿ ಅವರ ಮಾತುಗಳನ್ನ ಅವರು ಹೇಳ್ತಕ್ಕಂಥ ವಿಶೇಷವಾಗಿರುವಂತಹ ಡೈಲಾಗ್ಗಳನ್ನ ಕೇಳಿ 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 ಈ ದೇಶದ ಯುವಕರೆಲ್ಲ ಸುಸ್ತಾಗಿದ್ದಾರೆ ಅಂತ ನಾನು ಭಾವಿಸ್ತೇನೆ. अब हम आपको सच्चाई बताते हैं. ನಾವು ನಿಮಗೆ ಸತ್ಯ ಹೇಳೋರಿದ್ದೇವೆ. साल में 2 करोड़ रोजगार देने का वायदा नरेंद्र मोदी ने झूठा किया. ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಕೊಡುವಂತ ಸುಳ್ಳು ಮಾತನ್ನ ನರೇಂದ್ರ ಮೋದಿ ಅವರು ಹೇಳಿದ್ರು. हम आपको सच्चाई बताते हैं. ನಾವು ನಿಮಗೆ ಸತ್ಯವನ್ನು ಹೇಳ್ತೇವೆ. 22 लाख सरकारी नौकरियां खाली पड़ी हैं. 24 ಲಕ್ಷ ಸರ್ಕಾರಿ ನೌಕರಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಖಾಲಿ ಬಿದ್ದಿದ್ದಾವೆ. 1 साल के अंदर कांग्रेस इस 22 लाख नौकरियों को भर के आपको दे देगी. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ 1 ವರ್ಷದೊಳಗಾಗಿ ಈ ಎಲ್ಲ 24 ಲಕ್ಷ ಸರ್ಕಾರಿ ಹುದ್ದೆಗಳನ್ನ ತುಂಬುವಂತ ಕೆಲಸವನ್ನ ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರ ಮಾಡ್ತದೆ. देश में पंचायत लेवल पर 10 लाख युवाओं को रोजगार दिया जा सकता है. कांग्रेस पार्टी 10 लाख युवाओं को पंचायतों में रोजगार दे देगी. 10 ಲಕ್ಷ ಜನರಿಗೆ ಈ ದೇಶದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕೆಲಸ ಕೊಡುವಂತ ಕೆಲಸವನ್ನ ಪ್ರತಿಯೊಂದು ಪಂಚಾಯತ್ಗಳಲ್ಲೂ ನಾವು ಮಾಡುವಂತ ಕೆಲಸವನ್ನು ಮಾಡ್ತೇವೆ. और मैं जानता हूं कि कर्नाटका एंटरप्रेन्योरशिप का हब है, सेंटर है. ಕರ್ನಾಟಕ ರಾಜ್ಯ ಇಲ್ಲಿ ತಯಾರಕರ ಒಂದು ದೊಡ್ಡದಾಗಿರುವಂತ ಉದ್ಯಮಿಗಳ ಒಂದು ದೊಡ್ಡದಾಗಿರುವಂತ ಪ್ರದೇಶ ಅನ್ನೋದನ್ನ ನಾನು ಬಲ್ಲನಾಗಿದ್ದೇನೆ. नरेंद्र मोदी जी ने नोटबंदी करके गब्बर सिंह टैक्स लागू करके छोटे बिजनेसेस को नष्ट किया, खत्म किया. ನರೇಂದ್ರ ಮೋದಿ ಅವರು ನೋಟ್ಗಳನ್ನು ಅಮಾನ್ಯೀಕರಣ ಮಾಡಿ GST ಅಂತ ಟ್ಯಾಕ್ಸ್ ಅನ್ನು ತಂದು ಇಲ್ಲಿರುವಂತ ಎಲ್ಲ ಸಣ್ಣ ಪುಟ್ಟ ಉದ್ಯಮಗಳನ್ನ ನಾಶ ಮಾಡಿದ್ದಾರೆ ಅನ್ನೋದನ್ನ ನಾನು ತಿಳಿದುಕೊಂಡಿದ್ದೇನೆ. जो भी युवा बिजनेस खोलना चाहता है उसे अलग अलग डिपार्टमेंट से परमिशन लेनी पड़ती है. ಯಾರು ಯುವಕರು ಉದ್ಯಮಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಬಯಸ್ತಾರೋ ಅವರಿಗೆ ಹಲವಾರು ಇಲಾಖೆಗಳಿಂದ ಪರವಾನಗಿ ತೆಗೆದುಕೊಳ್ಳಬೇಕಾದಂತ ಅವಶ್ಯಕತೆ ಈಗ ಇದೆ. मैनिफेस्टो में हमने साफ लिख दिया है, कर्नाटका का जो भी युवा बिजनेस चालू करना चाहता है उसे कोई परमिशन लेने की जरूरत नहीं होगी. ನಾನು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇನೆ, ಕರ್ನಾಟಕದ ಯಾವುದೇ ಯುವಕರು ಯಾವುದೇ ಹೊಸ ಉದ್ಯಮವನ್ನು ಸ್ಥಾಪನೆ ಮಾಡಲಿಕ್ಕೆ ಬಯಸಿದ್ರೆ ಅವರಿಗೆ ಯಾವುದೇ ಒಂದು ಪರವಾನಗಿ ಅವಶ್ಯಕತೆ ಇಲ್ಲ.